ಬಹುಜನರಿಗೋಸ್ಕರ ರಕ್ತವನ್ನು ಸುರಿಸಿ ಒಡಂಬಡಿಕೆಯನ್ನು ಸ್ಥಾಪಿಸಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದವರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಈ ಮುಂಜಾನೆ ಹೃದಯಂಗಮ ಮಾತು ಎಂಬ ಈ ವಾಕ್ಯ ಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ರಕ್ತದ ಮಹತ್ವಗಳನ್ನು ಧ್ಯಾನಿಸ್ತಾ ಬರುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 24ನೇ ವಚನ. ಮಾರ್ಕ 14:24. ಮತ್ತು ಆತನವರಿಗೆ, ಇದು ನನ್ನ ರಕ್ತ, ಇದು ಒಡಂಬಡಿಕೆ ರಕ್ತ, ಇದು ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಈ ವಾಕ್ಯವನ್ನು ನಾವು ಧ್ಯಾನಿಸಿ ತಿಳ್ಕೊಳ್ಳುವುದಕ್ಕೆ ಸಾಧ್ಯವಾಗುವಂತೆ ಪರಲೋಕದಲ್ಲಿರುವ ನಮ್ಮ ತಂದೆಯು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಮ್ಮನ್ನು ತನ್ನ ಜ್ಞಾನವುಳ್ಳ ಆತ್ಮದಿಂದ ತುಂಬಿಸಲಿ. ದೇವರ ಪರಿಶುದ್ಧ ಆತ್ಮನು ತಾನೇ ನಮಗೆ ವಾಕ್ಯಗಳನ್ನ ಬೋಧಿಸಿ ನಮ್ಮನ್ನು ಕ್ರಿಸ್ತನಲ್ಲಿ ಇನ್ನೂ ಹೆಚ್ಚಾಗಿ ದೃಢಪಡಿಸಲಿ. ನಿನ್ನೆ, ಇವತ್ತು ಮತ್ತು ನಾಳೆ ನಾವು ನೋಡುವಂಥ ವಾಕ್ಯವು ಹೆಚ್ಚು ಕಡಿಮೆ ಒಂದೇ ರೀತಿ ಅನ್ನಿಸ್ತದೆ, ಆದರೂ ವ್ಯತ್ಯಾಸವಿದೆ. ಯೇಸು ಕ್ರಿಸ್ತನ ಮೇಲಂತಸ್ತಿನ ಕೊಠಡಿಯಲ್ಲಿ ಆ ರಾತ್ರಿ ಕೊನೆಯ ಭೋಜನ ಮಾಡುವಾಗ ಶಿಷ್ಯರೊಂದಿಗೆ ಆತನು ರೊಟ್ಟಿ ದ್ರಾಕ್ಷರಸವನ್ನು ಹಂಚುವಾಗ, ವಿಶೇಷವಾಗಿ ಆತನು ಪಾತ್ರೆಯಲ್ಲಿ ಕುಡಿಯುವುದಕ್ಕೆ ಕೊಡುವಾಗ ಹೇಳಿದ ಮಾತು ಇದಾಗ್ತದೆ. ನನ್ನ ದಿವಸ ಕಂಡ ಹಾಗೆ ಈ ವಾಕ್ಯಗಳಲ್ಲಿ ಒಂದು ವ್ಯತ್ಯಾಸ, ನನ್ನೆ ಪಾಪ ಪರಿಹಾರಕ್ಕಾಗಿ ಎನ್ನುವಂಥ ಮಾತು ಬರ್ತದೆ. ಆದರೆ ಈ ದಿನ ಈ ವಾಕ್ಯ ಭಾಗದಲ್ಲಿ ಅದರ ಪ್ರಸ್ತಾಪ ಇಲ್ಲ. ಹಾಗೆ ಅಲ್ಲಿ ಮತ್ತಾಯ ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂಬುದಾಗಿ ಬರೀತಾನೆ. ಆದರೆ ಮಾರ್ಕನು ಇದು ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂಬುದಷ್ಟೇ ಹೇಳ್ತಾನೆ. ಇಲ್ಲಿ ಒಡಂಬಡಿಕೆ ರಕ್ತ, ಕೆಲವು ಪ್ರತಿಗಳಲ್ಲಿ ಇದನ್ನು ಹೊಸ ಒಡಂಬಡಿಕೆ ರಕ್ತ ಎಂಬುದಾಗಿ ಬರೆಯಲಾಗಿದೆ. ಮತ್ತು ಮತ್ತಾಯ ಬರೆದ ಹಾಗೆ ಇಲ್ಲಿಯೂ ಸಹ ಯೇಸು ಕ್ರಿಸ್ತನ ಹೇಳುವ ಮಾತು, ಇದು ನನ್ನ ರಕ್ತ. ಇದನ್ನ ನಾವು ಈ ಒಡಂಬಡಿಕೆನ ಸ್ಥಿರಪಡಿಸಿದಂಥ ರೀತಿ, ಹಳೆ ಒಡಂಬಡಿಕೆನ ಸ್ಥಾಪಿಸಿದ ರೀತಿಯನ್ನು ಧ್ಯಾನಿಸೋಣ. ಇದರ ಒಂದು ಪರಿಪೂರ್ಣ ವಿವರಣೆಯನ್ನು ನಾವು ವಿಮೋಚನಾ ಕಾಂಡ ಪುಸ್ತಕದ 24ನೇ ಅಧ್ಯಾಯದಲ್ಲಿ ನೋಡಬಹುದು. ಇಲ್ಲಿರುವಂಥ ಸಂಗತಿಗಳು ಬಹಳ ಸೊಗಸು. ಒಂದು ಒಡಂಬಡಿಕೆಯನ್ನು ದೇವರು ಹೇಗೆ ಸ್ಥಾಪಿಸಿ, ಅದು ಹಳೆ ಒಡಂಬಡಿಕೆಯನ್ನು ದೇವರು ಹೇಗೆ ಸ್ಥಾಪಿಸಿ. ಇಲ್ಲಿ 4ನೇ ವಚನದಿಂದ 8ನೇ ವಚನದವರೆಗೆ ಬರುವಾಗ, 4ನೇ ವಚನದಲ್ಲಿ ದೇವರು ಮೋಶೆಗೆ ಸಾಕಷ್ಟು ಆಜ್ಞೆಗಳನ್ನ ಕೊಟ್ಟಿದ್ದಾನೆ. ಮೋಶೆ ಅದನ್ನೆಲ್ಲವನ್ನ ಬರೀತಾನೆ. ಬೆಳಿಗ್ಗೆ ಆತನು ಎದ್ದು ಬೆಟ್ಟದಿಂದ ಬುಡಕ್ಕೆ ಬರ್ತಾನೆ. ಬುಡದಲ್ಲಿ ಆತನು ಯಜ್ಞವೇದಿಯನ್ನು ಕಟ್ಟಿಸ್ತಾನೆ. ಇಸ್ರಾಯೇಲರ 12 ಕುಲಗಳಿಗೆ ಸರಿಯಾಗಿ 12 ಕಲ್ಲಿನ ಕಂಬಗಳನ್ನ ನಿಲ್ಲಿಸ್ತಾನೆ. ನಂತರದಲ್ಲಿ 5ನೇ ವಚನಕ್ಕೆ ಬರುವಾಗ, ವಿಮೋಚನ ಕಾಂಡ 24:5, ಇಸ್ರಾಯೇಲರ ಯೌವನಸ್ಥರಿಗೆ ಆತನು ಈಗ ಆಜ್ಞಾಪಿಸ್ತಾನೆ, ಯೆಹೋವನಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಮಾಡಿ ಸಮಾಧಾನ ಯಜ್ಞಕ್ಕಾಗಿ ಹೋರಿಗಳನ್ನು ಸಮರ್ಪಿಸಬೇಕೆಂಬಂತ ಅಪ್ಪಣೆ ಆತನು ಕೊಡ್ತಾನೆ. ಈಗ ಒದಿಸಲ್ಪಟ್ಟ ಪಶುಗಳ ರಕ್ತವನ್ನು 6ನೇ ವಚನದಲ್ಲಿ ಆತನು ಶೇಖರಿಸಿ ಅರ್ಧವನ್ನು ತೆಗೆದುಕೊಂಡು ಬಟ್ಟಲಲ್ಲಿ ತುಂಬಿಡ್ತಾನೆ. ಇನ್ನರ್ಧವನ್ನು ಯಜ್ಞವೇದಿಯ ಮೇಲೆ ಅದನ್ನು ಪ್ರೋಕ್ಷಿಸ್ತಾನೆ. 7ನೇ ವಚನಕ್ಕೆ ಬರುವಾಗ ದೇವರು ಕೊಟ್ಟಿದ್ದ ವಚನಗಳನ್ನು, ಅಂದರೆ ನಿಬಂಧನ ಗ್ರಂಥದಲ್ಲಿ ಇರುವಂಥದ್ದೆಲ್ಲವನ್ನ ಆತನು ಜನರಿಗೆ ಕೇಳಿಸುವಂತೆ ಜೋರಾಗಿ ಓದಿಸ್ತಾನೆ. ಜನರು ಅದನ್ನೆಲ್ಲವೂ ಸರ್ವ ಇಸ್ರಾಯೇಲ್ ಸಮೂಹ ಎಂಬುದಾಗಿ ಹೇಳುವಾಗ ದೇವರಾದುಕೊಂಡ ಜನ ಅವರೆಲ್ಲರೂ ಅದನ್ನು ಗಮನವಿಟ್ಟು ಕೇಳಿಸಿಕೊಳ್ತಾರೆ. ಅವರು ಕೇಳಿಸಿಕೊಂಡ ಮೇಲೆ ಅವರೆಲ್ಲರೂ ಒಕ್ಕೊರಲಿಂದ ಅವರು ಹೇಳುವಂಥ ಮಾತು, ಯೆಹೋವನ ಆಜ್ಞೆಗಳನ್ನೆಲ್ಲ ನಾವು ಅನುಸರಿಸಿ ವಿಧೇಯರಾಗ್ತೇವೆಂಬುದಾಗಿ ಅವರು ಮಾತು ಕೊಡ್ತಾರೆ. ಅವರ ಮಾತು ಕೊಟ್ಟ ಮೇಲೆ 8ನೇ ವಚನದಲ್ಲಿ ದೇವರು ಮಾತು ಕೊಟ್ಟ ಮೇಲೆ ಈಗ ಮೋಶೆ ಏನು ಮಾಡ್ತಾನೆ, ಅರ್ಧ ರಕ್ತವನ್ನು ಬಟ್ಟಲಲ್ಲಿ ಶೇಖರಿಸಿಟ್ಟಿದ್ನಲ್ಲ, ಆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸುವಾಗ ಆತನು ಹೇಳ್ತಾನೆ, ಇಗೋ, ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲಾ ಆಜ್ಞೆಗಳ ಪ್ರಕಾರ ಯೆಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತ ಇದೇ ಎಂಬುದಾಗಿ ಹೇಳ್ತಾನೆ. ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತ. ಹಾಗಾಗಿ ಯೇಸು ಕ್ರಿಸ್ತನು, ಇದು ನನ್ನ ರಕ್ತ, ಇದು ಒಡಂಬಡಿಕೆ ರಕ್ತ. ನಾವೀಗಾಗಲೇ ಓದಿದ್ದೇವೆ. ಅಲ್ಲಿ ಆತನು ಹೇಳ್ತಾನೆ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ.
ಹಾಗಾದರೆ ಯೇಸು ಈ ಸುರಿಸಿದ ರಕ್ತಕ್ಕೆ ಫಲಾನುಭವಿಗಳಿದ್ದಾರೆ. ಅವರ ಒಡಂಬಡಿಕೆಯೊಳಗೆ ಬರುವ ಜನರು. ದೇವರು ಒಡಂಬಡಿಕೆಯ ಕರೆ ಕೊಟ್ಟಾಗ, ದೇವರ ಮಗನಾದ ಯೇಸು ಕ್ರಿಸ್ತನನ್ನು ನಂಬುವುದಕ್ಕೆ ಕರೆ ಕೊಟ್ಟಾಗ ಅದನ್ನು ಸನ್ಮಾನಿಸಿ ತಗ್ಗಿಸಿಕೊಂಡು ವಿಧೇಯರಾದವರು, ಯೇಸು ಕ್ರಿಸ್ತನನ್ನು ಹೃದಯಪೂರ್ವಕವಾಗಿ ನಂಬಿ ಅಂಗೀಕರಿಸಿದವರು, ದೇವರ ಒಡಂಬಡಿಕೆಯೊಳಗೆ ದೇವರೊಂದಿಗೆ ಸಮಾಧಾನ ಸ್ಥಿತಿಗೆ ಬಂದವರು, ರಕ್ಷಣೆ ಹೊಂದಿದವರು, ಪಾಪ ಪರಿಹಾರವನ್ನು ಹೊಂದಿದವರು, ಮುಂದೆ ಬರುವ ದೈವಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಜಾಗೃತರಾದವರು. ಹಾಗಾದರೆ ಇಂಥವರು ಈ ಒಡಂಬಡಿಕೆಯೊಳಗೆ ಬರಬೇಕಾದ್ರೆ ಇಷ್ಟೆಲ್ಲ ನಡಿಬೇಕು. ಇಲ್ಲಿ ಒಂದು ಬಹಳ ಸೊಗಸಾದ ಹೋಲಿಕೆಗಳಿದೆ. ಒಡಂಬಡಿಕೆಯನ್ನು ಏರ್ಪಡಿಸಬೇಕಾದ್ರೆ ದೇವರು ಇಸ್ರಾಯೇಲರೊಂದಿಗೆ ಒಡಂಬಡಿಕೆಯನ್ನು ಏರ್ಪಡಿಸಿಕೊಳ್ಬೇಕಾದ್ರೆ ಮಧ್ಯದಲ್ಲಿ ಒಬ್ಬ ಮಧ್ಯಸ್ಥಕಾರನಂತಂದ ಆತನು ಮೋಶೆ. ಈತನು ಬೆಟ್ಟದ ತುದಿಯಲ್ಲಿ ವಾಕ್ಯಗಳನ್ನ ಬರೆದಿದ್ದಾನೆ. ಅದನ್ನು ತೆಗೆದುಕೊಂಡು ಬೆಳಿಗ್ಗೆ ಕೆಳಗಿಳಿದಿದ್ದಾನೆ. ಹಾಗಾದ್ರೆ ದೇವರಿಗೂ ಮನುಷ್ಯರಿಗೂ, ಅಲ್ಲಿ ದೇವರಿಗೂ ಇಸ್ರಾಯೇಲರಿಗೂ ಒಡಂಬಡಿಕೆ ಏರ್ಪಡುವಾಗ ಮೋಶೆ ಮಧ್ಯಸ್ಥಗಾರನಾಗಿದ್ದರೆ, ಈಗ ದೇವರು ಮತ್ತು ಭೂಮಿಯ ಎಲ್ಲಾ ಮನುಷ್ಯರು ಒಡಂಬಡಿಕೆಗೆ ಬರುವಾಗ ಇವರ ನಡುವೆ ಮಧ್ಯಸ್ಥಗಾರನು ಕ್ರಿಸ್ತನು. ದೇವರಿಗೂ ಮನುಷ್ಯರಿಗೂ ನಡುವೆ ಮಧ್ಯಸ್ಥಗಾರನು ಕ್ರಿಸ್ತನು. ಈತನು ಮೋಶೆ ಬೆಟ್ಟದಿಂದ ಕೆಳಗೆ ಬಂದ, ಯೇಸು ಪರಲೋಕದಿಂದ ಕೆಳಗೆ ಬಂದ. ಮೋಶೆ ವಾಕ್ಯವನ್ನು ಬರೆದು ಅದನ್ನು ಕೆಳಗೆ ತಂದ. ಯೇಸು ಕ್ರಿಸ್ತನು ತಾನೇ ದೇವರ ವಾಕ್ಯ. ಆತನು ವಾಕ್ಯ ಸ್ವರೂಪನು, ನರಾವತಾರ ವ್ಯಕ್ತಿ. ಆತನು ನರರೂಪದಲ್ಲಿ ಭೂಮಿಗೆ ಬಂದ. ಇಲ್ಲಿ 12 ಕುಲಗಳಿಗೆ ತಕ್ಕಂತೆ ಕಲ್ಲಿನ ಕಂಬಗಳು. ಇಲ್ಲಿ ಯವನಸ್ಥರಿಗೆ ಆತನು ಅಪ್ಪಣೆ ಕೊಡ್ತಾನೆ, ಸರ್ವಾಂಗ ಹೋಮಗಳನ್ನ ಸಮಾಧಾನ ಯಜ್ಞಕ್ಕಾಗಿ ಹೋರಿಗಳನ್ನ ಸಮರ್ಪಿಸಿರಿ ಎಂಬುದಾಗಿ. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರ ಮಗನಾದ ಯೇಸು ಕ್ರಿಸ್ತನು ತಾನೇ ದೇವರ ಯಜ್ಞಕ್ಕೆ ನೇಮಿಸಿದ ಕುರಿಯಾಗಿದ್ದಾನೆ. ಆತನೇ ಸರ್ವಾಂಗ ಹೋಮವಾಗಿಯೂ ಆತನೇ ಸಮಾಧಾನಕರ ಯಜ್ಞವಾಗಿಯೂ ಅರ್ಪಿತನಾಗ್ತಾನೆ. ಇಲ್ಲಿ ರಕ್ತ, ಇಲ್ಲಿ ಹಳೆ ಒಡಂಬಡಿಕೆಯ ಸ್ಥಾಪನೆಗಾಗಿ ವಧಿಸಿದ ಪ್ರಾಣಿಗಳ ರಕ್ತದಲ್ಲಿ ಅರ್ಧ ಭಾಗ, ಯಜ್ಞವೇದಿಗೂ ಅರ್ಧ ಭಾಗ ಜನರ ಮೇಲೆ ಹೋಗ್ತದೆ. ಅದೇ ಪ್ರಕಾರ ಇಬ್ರಿಯ 9ನೇ ಅಧ್ಯಾಯದ 11-12 ಆ ರಕ್ತ ಪರಲೋಕದ ಕಡೆಗೆ, ವಿಜ್ಞಾಪನೆ ಕಡೆಗೆ ಹೋಗ್ತದೆ. 14ನೇ ವಚನದ ಪ್ರಕಾರ ಅದು ಜನರ ಮೇಲೆ ಬರ್ತದೆ. ಇಬ್ರಿಯ 9:14 ಪ್ರಕಾರ ಅದು ಜನರ ಮೇಲೆ ಬರ್ತದೆ. ನಂತರದಲ್ಲಿ ವಾಕ್ಯವನ್ನು ಕೇಳಿ ಒಪ್ಪಿಕೊಂಡವರ ಮೇಲೆ ಆ ರಕ್ತ. ಹಾಗಾದ್ರೆ ವಾಕ್ಯವನ್ನು ಕೇಳಿ ಒಪ್ಪಿಕೊಂಡವರಿಗೆ ಈ ರಕ್ತ ಆಧಾರವಾಗ್ತದೆ. ಅದು ಕೃಪಾಧಾರ ಎಂಬುದಾಗಿ ರೋಮ 3:25 ಬರೆದಿದೆ. ಯಾರು ಇದನ್ನು ಒಪ್ಪಿಕೊಂಡ್ರು ಅವರ ಮೇಲೆ ರಕ್ತವನ್ನು ಪ್ರೋಕ್ಷಿಸಿ ವಾಕ್ಯ ಬರೆಯಲಾಗಿದೆ. ಇಗೋ ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲ ಆಜ್ಞೆಗಳ ಪ್ರಕಾರ ಯೆಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತ. ಹಾಗಾದ್ರೆ ವಾಕ್ಯವನ್ನ ಒಪ್ಪಿಕೊಂಡ್ರೆ ಮಾತ್ರವೇ ಅವರ ಮೇಲೆ, ಅವರ ಒಡಂಬಡಿಕೆಗೆ ಬಾಧ್ಯರು, ಅವರ ಒಡಂಬಡಿಕೆಯನ್ನು ಸ್ಥಿರಪಡಿಸುವಂಥದ್ದು ರಕ್ತ. ಹಾಗಾದ್ರೆ ಯೇಸು ಶಿಲುಬೆ ಮೇಲೆ ಸುರಿಸಿದ ರಕ್ತದ ಕುರಿತಾಗಿ ಆತನು ಹೇಳುವಾಗ, ಇದು ನನ್ನ ರಕ್ತ, ಇದು ಒಡಂಬಡಿಕೆ ರಕ್ತ, ಹೊಸ ಒಡಂಬಡಿಕೆ ರಕ್ತ. ಯೇಸುವನ್ನು ಒಪ್ಪಿಕೊಂಡವರಿಗೆ ರಕ್ತ ಆಧಾರ. ಬಹಳ ಸೊಗಸಾದ ವಿಷಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಎಲ್ಲವೂ ದೇವರಿಂದ ಬಹಳ ಅರ್ಥಗರ್ಭಿತವಾದದ್ದು. ಹಾಗಾದ್ರೆ ಒಡಂಬಡಿಕೆಯೊಳಗೆ ಬರುವುದಕ್ಕೆ ಈಗಲೂ ನಮಗೆ ಅವಕಾಶವಿದೆ. ಹಾಗೇ ದೇವರನ್ನ ನಂಬ್ತೇನೆ, ದೇವರನ್ನ ಒಪ್ಪಿಕೊಳ್ತೇನೆ ಎಂಬುದಾಗಿ ಹೇಳಿದರೆ ಏನೂ ನಡೆಯುವುದಿಲ್ಲ. ನಾವು ಒಡಂಬಡಿಕೆ ಒಳಗೆ ದೇವರು ಹೇಗೆ, ಒಡಂಬಡಿಕೆ ಹೊರಗೆ ದೇವರು ಹೇಗೆ ಎಂಬುದನ್ನು ನೋಡಬೇಕಾಗ್ತದೆ. ಒಡಂಬಡಿಕೆ ಒಳಗೆ ನಮಗಿರುವ ಆಶೀರ್ವಾದಗಳೇನು, ಒಡಂಬಡಿಕೆಯ ಹೊರಗಿರುವವರಿಗೆ ಇರುವಂಥದ್ದೇನು ನೋಡಬೇಕಾಗ್ತದೆ. ದೇವರ ಸಕಲ ಮೇಲುಗಳು ನಮಗೆ ಸಿಕ್ಕುವಂಥದ್ದು ಈ ಹೊಸ ಒಡಂಬಡಿಕೆಯ ಒಳಗೆ. ಪಾಪ ಕ್ಷಮಾಪಣೆ ಹೊಸ ಒಡಂಬಡಿಕೆ ಒಳಗೆ, ಹೊರಗಿರುವವರಿಗೆ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಾ ಕೃಪೆ ಆಶೀರ್ವಾದಗಳು ಒಡಂಬಡಿಕೆ ಒಳಗೆ. ಪವಿತ್ರಾತ್ಮನ ವರ, ಪವಿತ್ರಾತ್ಮನ ದಾನ ಒಡಂಬಡಿಕೆಯ ಒಳಗೆ. ನಿತ್ಯ ಜೀವ ಒಡಂಬಡಿಕೆ ಒಳಗೆ. ಪರಲೋಕದ ವಾಗ್ದಾನ, ನಿತ್ಯ ಜೀವದ ಪರಲೋಕದ ವಾಗ್ದಾನ ಒಡಂಬಡಿಕೆ ಒಳಗೆ. ಪ್ರೇರೆಗೆ ಎಷ್ಟೋ ಸಂಗತಿಗಳು, ವಾಕ್ಯದಲ್ಲಿದ್ದ ಸಕಲ ವಾಗ್ದಾನಗಳು, ಆಶೀರ್ವಾದಗಳು ಒಡಂಬಡಿಕೆ ಒಳಗೆ. ಒಡಂಬಡಿಕೆ ಹೊರಗಿದ್ದು ನಾನು ಇವುಗಳನ್ನ ಅನುಭವಿಸ್ತೇನೆ, ಸಾಧ್ಯವೇ ಇಲ್ಲ. ಹಾಗಾಗಿ ಯೇಸುಕ್ರಿಸ್ತನ ನಂಬಿದವರಾಗಿ, ದೇವರ ವಾಕ್ಯವನ್ನು ಒಪ್ಪಿದವರಾಗಿ, ಯೇಸುಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗಿ, ದೇವರೊಂದಿಗೆ ಸಮಾಧಾನ ಸ್ಥಿತಿ ತಲುಪಿದವರಾಗಿ ನಾವು ಈ ಒಡಂಬಡಿಕೆಯಲ್ಲಿ ನಾವು ನಿಲ್ಲಬೇಕಾಗ್ತದೆ. ದೇವರ ಆಯ್ಕೆಯಲ್ಲಿ ನಿಲ್ಲುವಂತೆ ಪವಿತ್ರಾತ್ಮ ದಾನವನ್ನು ಪಡ್ಕೊಳ್ಬೇಕಾಗ್ತದೆ. ಈ ಕಾರ್ಯಗಳಿಗಾಗಿ ದೇವರಾತ್ಮ ನಮ್ಮನ್ನು ಅಧಿಕವಾಗಿ ಉತ್ತೇಜಿಸಿ ನಡೆಸಲಿ. ಮಹಾಕೃಪೆಯ ಪರಲೋಕ ತಂದೆ, ಯೇಸುವೆ ನೀನು ಹೇಳಿದಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆ ರಕ್ತ, ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ.
ಕರ್ತರೇ, ನಿನ್ನ ರಕ್ತ ಹೇಗೆ ಒಡಂಬಡಿಕೆಗೆ ಆಧಾರ, ಇದು ಸ್ಥಾಪಿಸಲ್ಪಟ್ಟ ವಿಧ ಏನೆಂಬುದನ್ನು ತಿಳ್ಕೊಳ್ಳುವುದಕ್ಕೆ ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ. ಒಡಂಬಡಿಕೆಯೊಳಗೆ ನೀನು ಹೇಗೆಂಬುದನ್ನು ತಿಳ್ಕೊಳ್ಳುವುದಕ್ಕೆ ನಮ್ಮ ಕಣ್ಣುಗಳನ್ನ ತೆರೆ ಸ್ವಾಮಿ. ಒಡಂಬಡಿಕೆಯೊಳಗೆ ನೀನು ಇಟ್ಟಿದ್ದ ಎಲ್ಲ ಮೇಲುಗಳನ್ನ ಪಡ್ಕೊಳ್ಳುವುದಕ್ಕಾಗಿ ನಾವು ಸಹ ದೇವಾದಿದೇವನೇ ನಿನ್ನ ನಂಬಿ, ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ನಂಬಿ, ನಿನ್ನ ದೇವರ ವಾಕ್ಯವಾಗಿರುವ ಯೇಸು ಕ್ರಿಸ್ತನನ್ನು ನಾವು ನಂಬಿ ಒಪ್ಪಿಕೊಂಡು ವಿಧೇಯರಾಗುವುದಕ್ಕೆ ನಮ್ಮನ್ನು ಅರ್ಪಿಸಿಕೊಂಡು ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗಿ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತದ ಅಧೀನದಲ್ಲಿ ನಾವಿದ್ದು ಒಡಂಬಡಿಕೆಯ ಒಳಗೆ ಒಡಂಬಡಿಕೆಯ ಜನರಿಗೆ ನೀನು ಇಟ್ಟ ಸಕಲ ಮೇಲುಗಳನ್ನ ಅನುಭವಿಸಲಿಕ್ಕಾಗುವಂಥ ಕೃಪೆನ ಅನುಗ್ರಹಿಸು. ಹೊರಗಿದ್ದು ನಾನು ಸೇವಿಸಿದ್ದಕ್ಕಾಗಿ ಮನಸ್ಸಿರಿ ಸ್ವಾಮಿ. ಇನ್ನು ಹೊರಗಿನಿಂದ ನಿನ್ನನ್ನು ಕಾಣದೆ ಒಡಂಬಡಿಕೆ ಒಳಗೆ ನಿನ್ನನ್ನು ಸಂಧಿಸುವುದಕ್ಕೆ ನಿನ್ನ ಮಹಾದಯನ, ನಿನ್ನ ಆತ್ಮನ ಸಹಾಯವನ್ನು ನಮಗೆ ಅನುಗ್ರಹಿಸಲಿ. ಕರ್ತನಿಗೆ ಪ್ರಾರ್ಥಿಸುವಲ್ಲರ ಮೇಲೆ ನಿನ್ನ ದಯೆಯಲ್ಲಿ ಈ ಪ್ರಾರ್ಥನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.